ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಸ್ವಾಗತ. ಈ ಒಂದು ವಾರದ ನಾಮಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ನಾಮಿನೇಷನ್ ಪ್ರೋಸೆಸ್ ಸಹ ಇದು. ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಯಾರು ಯಾರಿಗೆಲ್ಲ ನಾಮಿನೇಟ್ ಮಾಡಿದರೆ, ಕೊಟ್ಟಂತ ಕಾರಣಗಳೇನು, ಅಂಡ್ ಈ ಒಂದು ವಾರದ ನಾಮಿನೇಷನ್ ಅಲ್ಲಿ ಯಾರೆಲ್ಲ ಇದರ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಧ್ರುವಂತ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಕೊಟ್ಟಂತ ಕಾರಣ ಏನಂದ್ರೆ, ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಆಗದಿರುವಂತ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಬಿಹೇವಿಯರ್ ನ ತೋರಿಸ್ತಾರೆ ಅನ್ನೋ ಕಾರಣವನ್ನ ಇಲ್ಲಿ ಧನುಷ್ ಅವರು ಧ್ರುವಂತ್ ಅವರಿಗೆ ಕೊಡೋದ್ರ ಮೂಲಕ ನಾಮಿನೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನಂತರ ರಕ್ಷಿತಾ ಶೆಟ್ಟಿ ಅವರ ಅಶ್ವಿನಿ ಮತ್ತೆ ರಾಶಿಕಾ ಅವರ ಹೆಸರನ್ನ ತೆಗೆದುಕೊಂಡು ಇಲ್ಲಿ ಅಶ್ವಿನಿ ಅವರಿಗೆ ಕೊಟ್ಟಂತ ಕಾರಣ ಏನು ಅಂದ್ರೆ, ಅಶ್ವಿನಿ ಗೌಡ ಅವರು ಏನೊಂದು ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ರೀಸನ್ ಕೊಡ್ಬೇಕಾದ್ರೆ ರಾಶಿಕಾ ವಿಚಾರದಲ್ಲಿ ರಘು ಅವರ ಹೆಸರು ತಗೋ ಬಂದು ರಘು ಅವರ ಹೆಗಲ ಮೇಲೆ ಇಲ್ಲ ತೊಡೆ ಮೇಲೆ ರಾಶಿಕಾ ಮಲ್ಕೊಳ್ತಾಳೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅದು ಸರಿಯಾದಂತ ಕಾರಣವಾದವರ ಬಿಗ್ ಬಾಸ್ ಮನೆಯಲ್ಲಿ ನೀವೇನೇ ನಾನು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ನೀವು ಪೋರ್ಟ್ರೇ ಮಾಡ್ಕೊಂಡಿರುವಂತ ಅಶ್ವಿನಿ ಗೌಡ ಅವರು, ನೀವು ರಾಶಿಕಾ ವಿಚಾರದಲ್ಲಿ ಅಷ್ಟು ಕೆಟ್ಟದಾಗಿ ಯಾವ ತರ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಬಂತು ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಅವರನ್ನ ಪ್ರಶ್ನೆ ಮಾಡಿದ್ರು. ಬಟ್ ಅಶ್ವಿನಿ ಅವರು ಅವರ ತಪ್ಪನ್ನ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ನಾನು ಅಲ್ಲಿ ರಘು ಅವರ ಹೆಗಲ ಮೇಲೆ ಇಲ್ಲಾಂದ್ರೆ ತೊಡೆ ಮೇಲೆ ಮಲ್ಕೊಂಡಿದ್ದು, ನೀವು ತುಂಬಾ ರಾಂಗ್ ಟ್ರ್ಯಾಕ್ ಅಲ್ಲಿ ಕಾಣ ಸಿಗ್ತಾ ಇದೀರ ಅಂತ ಹೇಳಿಲ್ಲ. ನಾನು ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರ ಸಪೋರ್ಟ್ ಬೇಕು ಅನ್ನೋ ಒಂದು ಅರ್ಥ ಬರೋ ತರ ನಾನು ಹೇಳಿದ್ದು. ಇದಕ್ಕೂ ಮುಂಚೆ ರಾಶಿಕಾ ಅವರು ನನ್ನ ಬಗ್ಗೆ ಹೇಳ್ಬೇಕಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರಿಗೆ ನಿಮ್ಗೆ ಯಾರಾದ್ರೂ ಒಬ್ಬರು ಬೆನ್ನೆಲುಬು ಬೇಕೇ ಬೇಕು, ಇಲ್ಲ ಸಪೋರ್ಟ್ ಬೇಕು ಅನ್ನೋ ತರ ಹೇಳಿದ್ರು. ಆ ವಿಚಾರಕ್ಕೆ ಕೌಂಟರ್ ಕೊಡ್ತಾ ನಾನು ನಿನಗೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸಪೋರ್ಟಿವ್ ಆಗಿದೆ, ಈಗ ರಘು ಅವರು ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ತರ ನಾನು ಹೇಳಿದ್ದು ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಸೊ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ತಪ್ಪು ಅನ್ನೋದು ಬಿಗ್ ಬಾಸ್ ಎಪಿಸೋಡ್ ಇರುವಂತ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು. ಇವತ್ತಿನ ಎಪಿಸೋಡ್ ನಲ್ಲಿ ಸಹ ಅಶ್ವಿನಿ ಗೌಡ ಅವರು ತನ್ನನ್ನು ತಾನು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಯಾವ ತರ ಪ್ರಯತ್ನ ಪಡ್ತಾರ ಅನ್ನೋದನ್ನ ನೀವೇ ಒಂದ್ಸರಿ ಖುದ್ದಾಗಿ ನೋಡ್ಬಿಡಿ ಅಂತ ಹೇಳ್ತಾ ಇದೀನಿ. ನಂತರ ರಕ್ಷಿತಾ ಶೆಟ್ಟಿ ಅವರಿಗೆ ಇಲ್ಲ ನಾನು ಇದೇ ತರನೇ ಹೇಳಿದ್ದು ಅಂತ ಒಪ್ಸೋದಕ್ಕೂ ಪ್ರಯತ್ನ ಪಟ್ಟರು. ಸರಿ, ರಕ್ಷಿತಾ ಶೆಟ್ಟಿ ಅವರು ಓಕೆ ಅಂತ ಒಪ್ಕೊಂಡ್ರು. ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವರ ಹೆಸರನ್ನ ತೆಗೆದುಕೊಂಡ್ರು. ರಾಶಿಕಾ ಅವರ ಹೆಸರನ್ನ ತೆಗೆದುಕೊಂಡು ಕೊಟ್ಟಂತ ಕಾರಣ ಏನು ಅಂದ್ರೆ, ನಿನ್ನೆ ಒಂದು ಎಪಿಸೋಡ್ ನ ಮುಕ್ತಾಯವಾದ್ಮೇಲೆ ಏನು ಒಂದು ಪ್ರೋಸೆಸ್ ಅಂತ ಕಂಪ್ಲೀಟ್ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ರಘು ಅವರ ವಿಚಾರವನ್ನ ತೆಗೆದುಕೊಂಡು ರಾಶಿಕಾಗೆ ಟಾಟ್ ಮಾಡೋ ತರ ಮಾತಾಡಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ರಾಶಿಕಾ ಈ ಒಂದು ಪ್ರೋಸೆಸ್ ಅನ್ನು ಮುಕ್ತಾಯ ಆದ್ಮೇಲೆ ರಘು ಅಣ್ಣ ನೀವೇನಣ್ಣ ಅಷ್ಟೆಲ್ಲ ಎಣ್ಣೆ ಹಾಕಿ ಅಡಿಗೆ ಮಾಡ್ತೀನಿ ನನಗೆ ಇಷ್ಟ ಆಗಲ್ಲ ಅಂತ ಧ್ರುವಂತ ಟಾನ್ ಮಾಡೋ ತರ ಮಾತಾಡಿದ್ದಾಗಿರ್ಬೋದು. ಇಲ್ಲ ಅಶ್ವಿನಿ ಗೌಡರಿಗೆ ಟಾನ್ ಮಾಡೋ ತರ ರಘು ಅಣ್ಣ ನಾನು ನಿಮ್ ಹೆಗಲ ಮೇಲೆ ಮಲಗೋದು ಅದು ಇದನ್ನ ಹತ್ರ ಮಾತಾಡಿದ್ದು. ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಇಷ್ಟ ಆಗ್ಲಿಲ್ಲ ಅಂತ ರಘು ಅವರ ಜೊತೆಗೆ ನಿಮ್ಗೆ ಏನಾದ್ರೂ ಮಾತಾಡ್ಬೇಕು ಅನ್ನೋ ಅನಿಸಿಕೆ ಇದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೀವು ಅಶ್ವಿನಿ ಅಥವಾ ಧ್ರುವಂತ್ ಅವ್ರ ಹತ್ರನೇ ಮಾತಾಡ್ಬೇಕು. ನಿಮ್ಮ ಒಂದು ಪರ್ಸನಲ್ ವಿಚಾರದಲ್ಲಿ ರಘು ಅವರ ಹೆಸರನ್ನ ಸಹ ಸೇರಿಸ್ಕೊಂಡು ನೀವು ಅವರನ್ನ ಜಗಳಕ್ಕೆ ಇನ್ವೈಟ್ ಮಾಡ್ತಾ ಇದ್ರ, ಮನೆಯ ವಾತಾವರಣವನ್ನ ಕೆಡಿಸೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರ, ಅದು ನನಗೆ ಇಷ್ಟ ಆಗ್ಲಿಲ್ಲ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವರಿಗೆ ಕಾರಣ ಕೊಟ್ರು. ರಾಶಿಕಾ ಅವರು ನಿನ್ಗೆ ಏನಾದ್ರೂ ಬುದ್ಧಿ ಇದೆಯಾ ರಕ್ಷಿತಾ ಶೆಟ್ಟಿ, ಯಾಕೆ ಈ ತರ ನಾಮಿನೇಟ್ ಮಾಡ್ತಾ ಇದೆ, ನಾಮಿನೇಷನ್ ಪ್ರೋಸೆಸ್ ಏನ್ ಕಾಮಿಡಿನ ನಿನಗೆ? ನಾನು ಮತ್ತೆ ರಘು ಅಣ್ಣ ಇಬ್ರು ಸಹ ನಮ್ಮ ಹೆಸರು ಬಂದಿದ್ದಕ್ಕೆ ನಾವು ಧ್ರುವಂತ್ ಮತ್ತೆ ಅಶ್ವಿನಿ ಟಾನ್ ಮಾಡತ್ತಾರ ಒಬ್ಬರು ಕಾಮಿಡಿಯಾಗಿ ಮಾತಾಡ್ಕೊಳ್ತಾ ಇದ್ದಿದ್ದು. ನಾನ್ ಮಾತಾಡಿದ್ರೆ ರಘು ಯಾವ್ದೇ ರೀತಿಯ ಅಲ್ಲಿ ಪ್ರಾಬ್ಲಮ್ ಆಗಿಲ್ಲ, ರಘು ಅವರೇ ನನ್ನ ವಿರುದ್ಧವಾಗಿಲ್ಲ ನೀನ್ ಮಾತಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ದೆ ಇದ್ದಾಗ ರಘು ಅವರ ಪರವಹಿಸ್ಕೊಂಡ್ ಬಂದು ನೀನೇನಕ್ಕೆ ಈ ಕಾರಣನ ಕೊಡ್ತಾ ಇದೆ ಅಂದ್ಬಿಟ್ಟು ರಾಶಿಕಾ ಅವರು ಸಹ ವಾದ ಮಾಡ್ತಾ ಇದ್ರು. ಇವರಿಬ್ಬರ ಕಾನ್ವರ್ಸೇಷನ್ ಸಿಕ್ಕಾಪಟ್ಟೆ ಲಾಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಆಯ್ತು, ಬೇರೆ ವಿಚಾರಗಳು ಬೇರೆ ಮಾತುಗಳೆಲ್ಲ ಬಂತು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಅವರ ಹೆಸರನ್ನ ತೆಗೆದುಕೊಂಡ್ರು. ಕೊಟ್ಟಂತ ಕಾರಣ ಏನಂದ್ರೆ, ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಈ ಒಂದು ಬಿಗ್ ಬಾಸ್ ನ ವ್ಯಕ್ತಿತ್ವದಲ್ಲಿ ನಿಮ್ಮ ವ್ಯಕ್ತಿತ್ವ ಗೆಲ್ಲೋದು ನನಗೆ ಇಷ್ಟ ಇಲ್ಲ, ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ. ಬಿಗ್ ಬಾಸ್ ಸೀಸನ್ 12 ನಾವು ನಿಮ್ಮನ್ನ ನೋಡಿದೀವಿ, ಬರೀ ಸುಳ್ಳುಗಳಿಂದ ಮ್ಯಾನಿಪುಲೇಷನ್ ಇಂದಾನೆ ನೀವು ಆಡ್ಕೊಳ್ತಾ ಬಂದಿದ್ದೀರಾ. ನೀವು 2.0 ಅಂತ ಏನ್ ಹೇಳ್ತೀರಾ, ನೀವು ಕೇವಲ ಟಾಸ್ಕ್ಗೋಸ್ಕರ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ, ಇಲ್ಲ ಮನೆಯೊಳಗಿರುವಂತ ಕಂಟೆಸ್ಟೆಂಟ್ ಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ನಾಟಕ ಆಡ್ತಾ ಇದ್ರೆ ಹೊರತು ನಿಮ್ಮ ನಿಜ ಸ್ವರೂಪ ಸರಿ ಇಲ್ಲ. ಸೊ ನಿಮ್ಮಂತವ್ರು ಗೆಲ್ಲಬಾರ್ದು. ನಾನು ಓವರ್ ಆಲ್ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ಪರಿಗಣನೆ ತಗೊಂಡು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದೀನಿ ಅನ್ನೋ ತರ ಇಲ್ಲಿ ಕಾವ್ಯ ಅವರು ರೀಸನ್ ಕೊಟ್ರು. ಬಟ್ ಈ ಒಂದು ರೀಸನ್ ಗೆ ಇಲ್ಲಿ ಅಶ್ವಿನಿ ಗೌಡರು ಉತ್ತರ ಕೊಡೋದ್ರ ಬದಲಾಗಿ 15ನೇ ವಾರದವರೆಗೂ ನೀವು ಗಿಲ್ಲಿ ಹೆಸರನ್ನ ಹೇಳ್ಕೊಂಡು ಇದುವರೆಗೂ ಆಟ ಆಡ್ಕೊಳ್ತಾ ಬಂದಿದ್ದೀರಾ. ನಿಮ್ಮ ಒಂದು ಇಂಡಿವಿಜುವಲ್ ಆಟದ ಮೂಲಕ ಇಲ್ಲಿವರೆಗೂ ಬಂದಿಲ್ಲ. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಎಷ್ಟು ಕರೆಕ್ಟ್, ಅದೇ ತರ ಇಂಡಿವಿಜುವಲ್ ಆಟ ಸಹ ನಿಮ್ಮ ಇಂಡಿವಿಜುವಲ್ ಆಟನೇ ಇಲ್ಲ ಅನ್ನೋ ತರ ಇಲ್ಲಿ ಕಾವ್ಯವಾಗಿ ಕೌಂಟರ್ ಕೊಡೋ ತರ ಅಶ್ವಿನಿ ಗೌಡ ಸಹ ರಿಪ್ಲೈ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಇದರ ಮಧ್ಯೆ ಒಂದು ಮಾತು ಸಹ ಬಂತು, ನನ್ನ ವಯಸ್ಸು ಮತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಫ್ ಸಹ ನೀನಿಲ್ಲ, ನನ್ನ ಬಗ್ಗೆ ಮಾತಾಡೋಂತ ಅರ್ಹತೆನೇ ನೀನಿಲ್ಲ, ನಿನ್ನ ಲೆವೆಲ್ಗೆ ನಾನು ಹೇಳಿದ್ದು ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡರು ಕಾವ್ಯ ಅವ್ರ ಹತ್ರ ಮಾತಾಡ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ಬಿಗ್ ಬಾಸ್ ಏನಾದ್ರು ಸೀನಿಯರ್ಸ್ ಹತ್ರ ವಾದ ಮಾಡಬಾರ್ದು ಮಾತಾಡಬಾರ್ದು ಅಂತ ರೂಲ್ ಏನೇನು ಇಟ್ಟಿದ್ದಾರೆ, ಸಪರೇಟ್ ಆಗಿ ಅಶ್ವಿನಿ ಗೌಡ ಅವರಿಗೆ ಅದು ನೋಡ್ಬೇಕಾಗುತ್ತೆ. ನಂತರ ಇಲ್ಲಿ ಕಾವ್ಯರು ರಘು ಅವರನ್ನ ಹೆಸರನ್ನ ತೆಗೆದುಕೊಂಡ್ರು. ಕೊಟ್ಟಂತ ರೀಸನ್ ಏನು ಅಂದ್ರೆ, ನಾನೇ ನಿಮ್ಗೆ ಉತ್ತಮವನ್ನು ಕೊಟ್ಟಿದ್ದೀನಿ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಲ್ ಅಂತ ನೋಡಿದಾಗ
ಟಾಸ್ಕ್ ಗಳನ್ನ ಮನೆ ಕೆಲಸವನ್ನ ಹೊರತುಪಡಿಸಿ ನೀವು ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಜನಗಳ ಜೊತೆ ಬೆರೆತು ಮಾತಾಡೋದ ವಿಚಾರದಲ್ಲಿ ನೀವು ಅಷ್ಟರ ಮಟ್ಟಿಗೆ ಕಾಣ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಕಳಪೆ ಪ್ರೋಸೆಸ್ ನಲ್ಲಿ ಗಿಲ್ಲಿಗೆ ನೀವು ಕಳಪೆ ಕೊಟ್ಟಾದ್ಮೇಲೆ ನಿಮ್ಮ ಒಂದು ಕಾರಣಕ್ಕೆ ನೀವೇ ಪಶ್ಚಾತ್ತಾಪ ಪಟ್ಟು ಗಿಲ್ಲಿ ಹತ್ರ ಹೋಗಿ ಸಾರಿ ಹೇಳಿದ್ದು ನನ್ಗೆ ಇಷ್ಟ ಆಗಿಲ್ಲ, ಅದೇ ವಿಚಾರಕ್ಕೆ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದೀನಿ ಅಂತ ಇಲ್ಲಿ ಕಾವ್ಯ ಅವರು ರೀಸನ್ ಆಗಿ ಕೊಟ್ರು. ಸೊ ರಘು ಅವರು ಇದಕ್ಕೆ ವಾದನ ಮಾಡಿದ್ರು. ಏನಪ್ಪಾ ಅಂದ್ರೆ ಧ್ರುವಂತ್ಗೆ ನಾನು ಸ್ಟ್ರಾಂಗ್ ಆಗಿ ಕೊಡ್ಬೇಕು ಕಳಪೆ ಅಂತ ಮನಸ್ಸಲ್ಲಿತ್ತು. ಬಟ್ ಕ್ಯಾಪ್ಟನ್ ಆಗಿರುವಂತ ಗಿಲ್ಲಿನೇ ಜಗಳನ್ನ ಸ್ಟಾಪ್ ಮಾಡಿರೋ ಅನ್ನೋ ರೀಸನ್ಗೆ ನಾನು ಗಿಲ್ಲಿಗೆ ಇಲ್ಲಿ ಕೊಟ್ಟೆ ಅನ್ನೋ ತರ ಇಲ್ಲಿ ರಘು ಅವರು ವಾದ ಮಾಡ್ಕೊಳ್ತಾ ಇದ್ರು. ನಂತರ ರಾಶಿಕಾ ಅವರು ಬಂದು ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನು ತೆಗೆದುಕೊಂಡ್ರು. ಈಗಾಗಲೇ ಬೆಳಗ್ಗೆ ರಿಲೀಸ್ ಆಗಿರುವಂತ ಪ್ರೋಮೋ ಸಹ ನೋಡಿದೀರಾ ನೀವು, ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಅಂತ. ಇದು ನಾಮಿನೇಷನ್ ಪ್ರೋಸೆಸ್ ಎಲ್ಲ ಒಂದು ಏನೋ ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ಮಾಡಿ ಬಾಲೆಲ್ಲ ಒದ್ದಾದ್ಮೇಲೆ ಅಶ್ವಿನಿ ಅವರ ನಾಮಿನೇಟ್ ಮಾಡ್ಬೇಕಾದ್ರೆ ನಡೆದಂತ ಒಂದು ಘಟನೆ ಆಗಿರ್ಬೋದು, ಗಲಾಟೆ ಆಗಿರ್ಬೋದು, ನಮ್ಗೆ ಪ್ರೋಮೋ ಆಗಿ ನೀಡಿದ್ದಾರೆ. ಇಲ್ಲಿ ರಾಶಿಕಾ ಅವರು ಕೊಟ್ಟಂತ ರೀಸನ್ ಏನಂದ್ರೆ, ನೀನ್ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ನಿನ್ಗೆ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಸಹ ನಿನ್ಗೆ ಇರೋದಿಲ್ಲ. ಇಲ್ಲಿ ಬಂದಾದ್ಮೇಲೆ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಏನಾದ್ರು ಕಾರಣವನ್ನು ಕೊಟ್ರೆ ಆ ಒಂದು ಕಾರಣವನ್ನು ಇಟ್ಕೊಂಡು ನೀನ್ ನಾಮಿನೇಟ್ ಮಾಡ್ತೀಯ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಒಂದು ರೀಸನ್ ಏನು ಅಂತ ಅದನ್ನ ತಂದು ಕೊಡ್ತೀನಿ, ನಿಂದು ಇಂಡಿವಿಜುವಲ್ ಆಟ ಏನೂ ಇಲ್ಲ, ರೀಸನ್ ಏನೂ ಇಲ್ಲ ಅನ್ನೋ ತರ ಇಲ್ಲಿ ರಾಶಿಕಾ ಅವರು ರೀಸನ್ ಆಗಿ ಕೊಟ್ರು. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರವನ್ನು ಸಹ ಇಲ್ಲಿ ರಾಶಿಕಾ ಅವರು ಹೇಳಲ್ಲ. ಅದೇನು ಅಂದ್ರೆ, ಬಿಗ್ ಬಾಸ್ ಮನೇಲಿ ನೀನ್ ಎಲ್ಲರೂ ಸಹ ಏನು ಡಿಪೆಂಡೆಂಟ್ ಅಂತ ಹೇಳ್ತೀಯ, ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಡಿಪೆಂಡ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ತೀಯ. ಬಟ್ ಬಿಗ್ ಬಾಸ್ ಮನೇಲಿ ನೀನೇ ಆಕ್ಚುಲಿ ಡಿಪೆಂಡೆಂಟ್. ಮೊದಲಿಗೆ ನೀನು ಧ್ರುವಂತು ಮತ್ತೆ ಮಲ್ಲಮ್ಮನ ಮೇಲೆ ಡಿಪೆಂಡೆಂಟ್ ಆಗಿದೆ, ಅವ್ರು ಹೋದ್ಮೇಲೆ ನೀನು ರಘು ಸರ್, ಗಿಲ್ಲಿ ಮತ್ತೆ ಮಾಡುವವ್ರ ಮೇಲೆ ಡಿಪೆಂಡ್ ಆಗಿದೆ, ನೀನ್ ಇಂಡಿವಿಜುವಲ್ ಆಗಿ ನೀನ್ ಎಲ್ಲೂ ಆಡ್ತಾ ಇಲ್ಲ ಅಂತ ಇಲ್ಲಿ ರೀಸನ್ ಕೊಟ್ರು. ಬಟ್ ರಕ್ಷಿತಾ ಶೆಟ್ಟಿ ಅವರು ಇದನ್ನ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ನಾನು ಇಂಡಿವಿಜುವಲ್ ಆಗಿ ಆಡಿದ್ರೆ ನನ್ನ ಆಟ ಏನಿದೆ ಅದನ್ನ ನಾನು ವಾಯ್ಸ್ ಎತ್ತಿ ನನ್ನ ಪರವಾಗಿ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ, ನೀನೇ ಇಂಡಿವಿಜುವಲ್ ಆಗಿ ಆಡಿಲ್ಲ, ನೀನೊಂದು ಕ್ಯಾಪ್ಟನ್ ಆದಾಗ ನೀನು ಉಸ್ತುವಾರಿ ಸಹ ನಾವು ನೋಡಿದೀವಿ ಅನ್ನೋ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಹ ಕಾರಣಗಳನ್ನ ಕೊಟ್ರು. ಫೈನಲಿ ಇಲ್ಲಿ ಎಂಡ್ ಆಫ್ ದಿ ಡೇ ರಾಶಿಕಾ ಅಂಡ್ ರಕ್ಷಿತಾ ಶೆಟ್ಟಿ ಇಲ್ಲಿ ಮೈನ್ ಟಾಪಿಕ್ ಆಗಿ ಇರ್ತಾ ಇದ್ದಿದ್ದೇನಪ್ಪ ಅಂದ್ರೆ ರಘು ಅವರ ರೀಸನ್. ರಘು ಅವರ ಹೆಸರು ತಗೊಂಡ ನೀನು ಧ್ರುವಂತು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಯಾಕೆ ಟಾಂಟ್ ಮಾಡಕ್ ಹೋದೆ, ಅದು ನನಗೆ ಇಷ್ಟ ಆಗಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಅವರು. ರಘು ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂದಾಗ, ರಘು ಮತ್ತೆ ನನ್ನ ಸ್ನೇಹ ಒಂದು ತಂಗಿಯಾಗಿ ಅಣ್ಣನಾಗಿ ಚೆನ್ನಾಗಿದ್ದಾಗ, ನಮ್ಮಿಬ್ರ ಸ್ನೇಹ ಇಲ್ಲ, ನಮ್ಮಿಬ್ರ ಒಂದ್ ಇದ್ರಲ್ಲಿ ನಾವೇನು ಕಾಮಿಡಿ ಮಾಡ್ಬೇಕು, ನಿನ್ನ ಪ್ರಾಬ್ಲಮ್ ಏನು, ರಘು ಅವರಿಗೆ ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ಅನ್ನೋ ತರ ರಾಶಿಕಾ ಅವರು ಹೋದ. ಸೊ ಸಿಕ್ಕಾಪಟ್ಟೆ ಇದು ಕಾನ್ವರ್ಸೇಷನ್ ಇವ್ರಿಬ್ರು ಮತ್ತೆ ರಘು ವಿಚಾರಕ್ಕೆ ನಡೀತು ಅಂತಾನೆ ಹೇಳ್ಬೋದು. ನಂತರ ರಾಶಿಕಾ ಅವರು ಅಶ್ವಿನಿ ಅವರ ಒಂದು ಹೆಸರನ್ನು ತಗೊಂಡ್ರು. ಅಶ್ವಿನಿ ಅವರ ಹೆಸರು ತಗೊಂಡು ಕೊಟ್ಟಂತ ರೀಸನ್ ಏನು ಅಂದ್ರೆ, ಕಿಚ್ಚನ ಪಂಚಾಯತಿ ನಾನು ಕಳೆದ ವಾರ ಒಂದು ರೀಸನ್ ಏನಿತ್ತು ಆ ಒಂದು ರೀಸನ್ ನ ಮಾತ್ರ ಹೇಳಿ ನಾನು ನಿಮ್ಗೆ ಅಲ್ಲಿ ಪಂಚ್ ಮಾಡಿದ್ದು. ಬಟ್ ನೀವು ಓವರ್ ಆಲ್ ಸೀಸನ್ ನಲ್ಲಿ ನಿಮ್ಗೆ ನನ್ನ ಮೇಲೆ ಎಷ್ಟು ಜಲ್ವಾ ದ್ವೇಷ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರಾಂಗ್ ಆಗಿ ಪೋರ್ಟ್ರೇ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ನ. ಎಸ್ಪೆಷಲಿ ರಘು ಅವರ ವಿಚಾರ ತೆಗೆದುಕೊಂಡ್ಬಂದು ನಾನು ಹೆಗಲ ಮೇಲೆ ಮಲ್ಕೊಳ್ತೀನಿ, ಇಲ್ಲ ತೊಡೆ ಮೇಲೆ ಮಲ್ಕೊಳ್ತೀನಿ ಅಂತ ಮಾತಾಡಿದ್ದೆಲ್ಲ ನಿಮ್ಮ ವ್ಯಕ್ತಿತ್ವ ಏನು, ನೀವು ನಿಜವಾಗ್ಲೂ ನಾಟಕನೇ ಆಡ್ತಾ ಇದ್ರ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ತರ ಅರ್ಥ ಆಯ್ತು. ಯಾಕೆ ಅಂದ್ರೆ, ಇಷ್ಟೋ ದಿನಗಳ ಕಾಲ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ನೀವು ನೆಗೆಟಿವಿಟಿ ಮಾತಾಡೋದಕ್ಕಾಗಿರ್ಬೋದು, ಇಲ್ಲ ನಿಮ್ಗೆ ಒಂದು ಸಪೋರ್ಟ್ ಅಂತ ಬೇಕಾದಾಗ ಮಾತಾಡೋದಕ್ಕೆ ನಾನು ಬೇಕಾಗಿದ್ದೆ. ಬಟ್ ಇಲ್ಲಿ ನಾನು ನಿಮ್ಗೆ ಏನೋ ಒಂದು ಪಂಚ್ ಮಾಡಿದೆ ಅನ್ನೋ ಒಂದು ರೀಸನ್ಕ್ಕೆ ನನ್ನ ಬಗ್ಗೆ ಅಷ್ಟೆಲ್ಲ ಕೆಡದಾಗ ಮಾತಾಡಿದೆ, ಇದು ನಿಮ್ಮ ನಿಜ ಸ್ವರೂಪ, ನೀವು ಚೇಂಜ್ ಆಗಿಲ್ಲ ಅನ್ನೋ ತರ ಇಲ್ಲಿ ರಾಶಿಕಾ ಅವರು ಅಶ್ವಿನಿ ಅವರಿಗೆ ರೀಸನ್ ಕೊಟ್ರು. ಅಶ್ವಿನಿ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನೀನೇ ಸರಿ ಇಲ್ಲ ರಾಶಿಕಾ ಅನ್ನೋ ತರ ಇಲ್ಲಿ ಅಶ್ವಿನಿ ಕೂಡ ಅವ್ರು ವಾದ ಮಾಡ್ತಾ ಇದ್ರು, ಉಲ್ಟಾ ಪಲ್ಟಾ ಮಾತಾಡ್ತಾ ಇದ್ರು. ನಂತರ ರಘು ಅವ್ರು ಬಂದು ಅಶ್ವಿನಿ ಅವರ ಹೆಸರನ್ನ ತಗೊಳ್ಕೊಂಡ್ರು. ಕೊಟ್ಟಂತ ರೀಸನ್ ಏನು ಅಂದ್ರೆ, ಏನು ಗಿಲ್ಲಿ ವಿಚಾರದಲ್ಲಿ ಒಂದು ಬಾತ್ರೂಮ್ ನ ಒಂದು ಸನ್ನಿವೇಶ ಆಗಿತ್ತು, ಆ ಒಂದು ಸನ್ನಿವೇಶದಲ್ಲಿ ಮ್ಯಾನ್ಯುಪುಲೇಟ್ ಮಾಡಿದ್ದಾಗಿರ್ಬೋದು, ನಾನೇ ಸರಿಯಾಗಿದ್ದೆ ಗಿಲ್ಲಿನೇ ತಪ್ಪಾಗಿ ಮಾಡಿದ ಅನ್ನೋ ತರ ಮಾತಾಡಿದ್ದಾಗಿರ್ಬೋದು. ಅವ್ನು ಬಿಗ್ ಬಾಸ್ ಓವರ್ ಆಲ್ ಜರ್ನಿ ಅಂತ ತಗೊಂಡಾಗ ಅಶ್ವಿನಿ ಗೌಡ ಅವರ ಒಂದು ವ್ಯಕ್ತಿತ್ವ ಸರಿ ಇಲ್ಲ, ಮತ್ತೆ ಸುಳ್ಳು ಮತ್ತೆ ಮ್ಯಾನ್ಯುಪುಲೇಟ್ ಮಾಡ್ತಾರೆ ಅನ್ನೋ ಕಾರಣ ರಘು ಅವ್ರು ಕೊಟ್ರು. ಈ ಒಂದು ಕಾರಣವನ್ನ ಕೇವಲ ರಘು ಅಷ್ಟೇ ಕಾವ್ಯವರು ಸಹ ಸೇಮ್ ರೀಸನ್ ಕೊಟ್ರು. ಇಲ್ಲಿ ಬಾತ್ರೂಮ್ ನಲ್ಲಿ ನಾನು ನಿಜ ಗಿಲ್ಲಿನೇ ತಪ್ಪು ಮಾಡಿದ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ಅಷ್ಟರ ಮಟ್ಟಿಗೆ ನೀವು ಮ್ಯಾನ್ಯುಪುಲೇಟ್ ಮಾಡಿದ್ರಿ, ಸುಳ್ಳನ್ನ ಅಷ್ಟರ ಮಟ್ಟಿಗೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ ಅಂತಾರೆ ಕಾವ್ಯ ಸಹ ರೀಸನ್ ಕೊಟ್ರು. ರಾಶಿಕಾ ಅವ್ರು ಸಹ ಅದೇ ರೀಸನ್ ನ ಕೊಟ್ರು. ಅಂಡ್ ರಘು ಅವ್ರು ಸಹ ಅದೇ ರೀಸನ್ ಅಶ್ವಿನಿ ಗೌಡ ಅವರಿಗೆ ಕೊಟ್ರು ಅಂತಾನೆ ಹೇಳ್ಬೋದು. ಮತ್ತೆ ನಂತರ ಇಲ್ಲಿ ರಘು ಅವರು ಕಾವ್ಯ ಅವರಿಗೆ ನಾಮಿನೇಟ್ ಮಾಡಿದ್ರು. ಕೊಟ್ಟಂತ ರೀಸನ್ ಏನು ಅಂದ್ರೆ, ಏನು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರು ಪೇರೆಂಟ್ಸ್ ಬಂದಾಗ ತಮ್ಮನ ಹತ್ರ ಗಿಲ್ಲಿ ವಿಚಾರ ಆಗಿರ್ಬೋದು, ಹೊರಗಡೆ ವಿಚಾರನ ಮಾತಾಡಿದ್ರು, ಅದು ಕರೆಕ್ಟ್ ಅಲ್ಲ, ನಿಮ್ಮ ವ್ಯಕ್ತಿತ್ವ ಅಲ್ಲಿ ಬ್ಯಾಡ್ ಆಗಾಯ್ತು ಅನ್ನೋ ಇಲ್ಲಿ ರಘು ಅವರು ರೀಸನ್ ಆಗಿ ಕೊಟ್ರು. ನಂತರ ಅಶ್ವಿನಿ ಗೌಡ ಅವ್ರು ಬಂದ್ರು, ನಂತರ ಗಿಲ್ಲಿ ಅವ್ರು ಬಂದ್ರು. ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರಿಗೆ ರೀಸನ್ಸ್ ಕೊಟ್ರಪ್ಪ, ಸಿಕ್ಕಾಪಟ್ಟೆ ಬೆಂಕಿ ರೀಸನ್ಸ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಏನು ಅಂದ್ರೆ, ನೀವೀಗ ನಿಮ್ಗೆ ನಾಮಿನೇಷನ್ ಮಾಡ್ಬೇಕಾದ್ರೆ ರಕ್ಷಿತಾ ಮತ್ತೆ ರಾಶಿಕಾ ಅವರು ಕಿಚ್ಚನ ಪಂಚಾಯತಿಯಲ್ಲಿ ನಡೆದಂತ ವಿಚಾರನ ತೆಗೆದುಕೊಂಡ್ಬಂದು ನಾಮಿನೇಷನ್ ಮಾಡಿದ್ರು ಅಶ್ವಿನಿ ಮೇಡಮ್. ನೀವು ಬಾತ್ರೂಮ್ ವಿಚಾರದಲ್ಲಿ ಯಾವ ತರ ಮ್ಯಾನಿಪುಲೇಟ್ ಮಾಡಿ ನಾನೇ ತಪ್ಪು ಮಾಡಿದೆ ಅನ್ನೋ ನನ್ನೇ ನಂಬಿಸ್ಬಿಟ್ಟಿದ್ರಿ, ಬಿಗ್ ಬಾಸ್ ನಂಬಿಸ್ಬಿಟ್ಟಿದ್ರಿ. ಅದೇ ತರ ಇಲ್ಲೂ ಸಹ ಮ್ಯಾನಿಪುಲೇಟ್ ಮಾಡೋದಕ್ಕೆ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ. ಕಿಚ್ಚನ ಪಂಚಾಯತಿಯಲ್ಲಿ ಎಲ್ಲೂ ಸಹ ನೀವು ರಘು ಅಣ್ಣನ ಹೆಗಲ ಮೇಲೆ ಇಲ್ಲ, ರಘು ಅಣ್ಣನ ತೊಡೆಯ ಮೇಲೆ ಮಲಗ್ತೀರಂತ ನೀವು ಪದ ಬಳಕೆ ಮಾಡ್ಲೇ ಇಲ್ಲ. ರಘು ತೊಡೆ ಮೇಲೆ ಇಲ್ಲ ಅಂದ್ರೆ ರಘು ಅವರ
ಭುಜದ ಮೇಲೆ ಮಲಗ್ತೀರಾ ಅಂತ ಹೇಳಿದ್ ನೀವು. ಅಣ್ಣ ಅನ್ನೋ ಪದ ಅಲ್ಲಿ ಸೇರ್ಸೇ ಇರಲಿಲ್ಲ. ಇಲ್ಲಿ ರಾಶಿಕಾ ಬಂದು ಅದನ್ನ ರೀಸನ್ ಆಗಿ ಕೊಟ್ಟಾಗ, ಇಲ್ಲ ರಕ್ಷಿತಾ ಬಂದು ಅದನ್ನ ರೀಸನ್ ಆಗಿ ಕೊಟ್ಟಾಗ ನೀವು ಅದನ್ನ ಬೇರೆ ತರ ತಿರುಚಿ ಹೇಳ್ತಾ ಇದ್ರಿ. ನನ್ಗೆ ಧ್ರುವಂತವ್ರ ಹೆಗಲು ಬೇಕು ಅಂತ ರಾಶಿಕಾ ಹೇಳಿದ್ದಕ್ಕೆ ನಾನ್ ನಿಂಗೆ ರಘು ಅಣ್ಣನ ಹೆಗಲು ಬೇಕು ಸಪೋರ್ಟ್ ಆಗಿ ಅನ್ನೋ ಇಲ್ಲಿ ಹೇಳ್ತಾ ಇದ್ರ. ಬಟ್ ನೀವು ಅಲ್ಲಿ ಹೇಳದಂತ ಅರ್ಥ ಆಗಿರ್ಬೋದು, ಪದ ಬಳಕೆಗಳಾಗಿರ್ಬೋದು, ಬೇರೆ ಅರ್ಥ ಬರೋ ತರನೇ ನೀವು ಹೇಳಿದ್ರಿ ಅನ್ನೋ ತರ ಗಿಲ್ಲಿ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋಂತ ಕೊಟ್ರು. ಅಂಡ್ ಬೇರೆ ವಿಚಾರ ಇಲ್ಲಿ ಏನ್ ಬಾತ್ರೂಮ್ ವಿಚಾರದ ಬಗ್ಗೆ ಸಹ ಸಿಕ್ಕಾಪಟ್ಟೆ ಸಖತ್ತಾಗಿರೋಂತ ಕೊಟ್ರು. ನಾನೇ ನಂಬಿಟ್ಟಿದ್ದೆ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ, ಬಿಗ್ ಬಾಸ್ ನಂಬಿಟ್ಟಿದ್ರೆ ಗಿಲ್ಲಿ ಕಡೆ ತಪ್ಪಾಗಿದೆ ಅನ್ನೋ ತರ. ಬಟ್ ನಿಮ್ಮ ನಿಜ ಸ್ವರೂಪ ಏನಂತ VT ಗೊತ್ತಾಯ್ತು ಅನ್ನೋ ತರ ಗಿಲ್ಲಿ ಅವ್ರು ಕೊಟ್ರು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಸಹ ಗಿಲ್ಲಿ ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಸಿಕ್ಕಾಪಟ್ಟೆ ವಾದ ಮಾಡ್ತಾ ಇದ್ರು. ನಂತರ ಗಿಲ್ಲಿ ಅವರು ರಘು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಕೊಟ್ಟಂತ ರೀಸನ್ ಏನು ಅಂದ್ರೆ, ಕಳಪೆ ವಿಚಾರದಲ್ಲಿ ನನ್ನ ಕಳಪೆ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಬೇಸರ ಆಯ್ತು. ಬಟ್ ಇನ್ನು ಕಳಪೆ ಮಾಡಿದ್ದೆ ಬೇಸರ ಅಂದ್ರೆ ಕಳಪೆ ಕೊಟ್ಟಾದ್ಮೇಲೆ ಬಂದು ನಾನು ಕಳಪೆ ಕೊಡಬಾರ್ದು ಅಂತ ಒಂದು ಸಾರಿ ಹೇಳ್ದಲ್ಲ, ಅದು ಇನ್ನ ಇದ್ದಿದ್ದು ಬೇಸರ ಆಯ್ತಾಣ ಅನ್ನೋ ತರ ಇಲ್ಲಿ ರೀಸನ್ ಕೊಟ್ರು. ನಿಮ್ಗೆ ನನ್ನ ನಾಮಿನೇಟ್ ಮಾಡಿದ್ರೆ ನಾನು ಏನು ಸಹ ಮಾತಾಡೋದಿಲ್ಲ, ಫ್ರೆಂಡ್ ಆಗಿರೋದ್ರಿಂದ ಸುಮ್ನೆ ಇರ್ತೀನಿ ಅಂತ ಸುಮ್ನೆ ನನ್ನ ನಾಮಿನೇಟ್ ಮಾಡ್ಕೊಳ್ತಾನೆ ಬರ್ತಾ ಇರೋ ಇಲ್ಲಿ ಗಿಲ್ಲಿ ಅವರು ಇಲ್ಲಿ ರಘು ಅವರ ನಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಧ್ರುವಂತ್ ವರ್ಸಸ್ ರಘು ವಿಚಾರವಾಗಿ ಈಗಾಗಲೇ ಪ್ರೋಮೋ ಸಹ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ರಾಂಗ್ ಆಗಿರುವಂತ ಕಾನ್ವರ್ಸೇಷನ್ಸ್ ಸಹ ಆಗಿದೆ. ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಸಹ ಮಾಡ್ಕೊಂಡಿದ್ದಾರೆ. ಮೈನ್ ಇಲ್ಲಿ ಇಷ್ಟರ ಮಟ್ಟಿಗೆ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಘು ಅವರ ಮಾಡ್ತಾ ಇದ್ದಂತ ಅಡಿಗೆಗಳೆಲ್ಲ ಸಹ ಧ್ರುವಂತ್ ಅವರು ಕಷ್ಟ ಬಿದ್ಕೊಂಡು ಅಡ್ಜಸ್ಟ್ ಆಗಿ ತಿನ್ಕೊಳ್ತಾ ಬಂದಿದ್ರಂತೆ. ಯಾವತ್ತೂ ಸಹ ರಘು ಅವ್ರು ಮಾಡುವಂತ ಅಡಿಗೆ ಚೆನ್ನಾಗಿರ್ಲಿಲ್ಲಂತೆ. ಅಂಡ್ ಫಿಟ್ನೆಸ್ ಬಗ್ಗೆ ಕೋಚಿಂಗ್ ಮಾಡುವಂತ ಜಿಮ್ಮರ್ ಆಗಿರುವಂತ ರಘು ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲಿ ತನಕ ಕೆಡಿಸ್ತಾ ಇದ್ದಾರಂತೆ. ಇದು ರಘು ಅವರ ರಘು ವಿರುದ್ಧವಾಗಿ ಧ್ರುವಂತರ ವಾದ ಆಗಿತ್ತು. ಈ ಒಂದು ವಿಚಾರಕ್ಕೆ ರಘು ಅವ್ರಿಗೂ ಸಹ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅಂಡ್ ಕೆಲವೊಂದು ಪದ ಬಳಕೆಗಳು ಆಚೆ ಬಂದ್ರೆ ನೋಡ್ಕೊಳ್ತೀನಿ, ಮನೆಗೆ ಬಾ ಫ್ರೀ ಇದ್ದಾಗ ಅನ್ನೋ ಪದ ಬಳಕೆಗಳು ಸಹ ಬಂತು ಅಂತ ಹೇಳ್ಬೋದು. ನಂತರ ಇಲ್ಲಿ ಧ್ರುವಂತ್ ಅವರು ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ರು. ರಕ್ಷಿತಾ ವರ್ಸಸ್ ಧ್ರುವಂತ್ ಸೇಮ್ ಅದೇ ರೀಸನ್, ಸರಿಯಾದಂತ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ನಾಟಕ ಆಡ್ತಾ ಇರೋ ರಕ್ಷಿತಾ ಶೆಟ್ಟಿಗೆ ಧ್ರುವಂತ್ ಅವ್ರ ರೀಸನ್ ಕೊಟ್ರು. ಅಶ್ವಿನಿ ಗೌಡ ಅವರು ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ರು. 15ನೇ ವಾರದವರೆಗೂ ಸಹ ನೀವು ಬೇರೆ ಕಂಟೆಸ್ಟೆಂಟ್ ಒಂದು ಸಪೋರ್ಟ್ ಜೊತೆಗೆ ಬಂದಿದ್ದಾರೆ, ನಿಮ್ಮ ಇಂಡಿವಿಜುವಲ್ ಆಟ ಇಲ್ಲ ಅನ್ನೋ ತರ ಏನೇನೋ ರೀಸನ್ ಕೊಟ್ರು. ಕಾವ್ಯ ಸಹ ಅದನ್ನ ವಾದ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರು. ಬಟ್ ಅಶ್ವಿನಿ ಗೌಡ ಅವರು ತುಂಬಾ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಇಲ್ಲ ರಾಶಿಕಾ ಇಬ್ರಲ್ಲಿ ಯಾರಿಗೆ ನಾಮಿನೇಟ್ ಮಾಡಿದ್ರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಗಿಲ್ಲಿಗೆ ನಾಮಿನೇಟ್ ಮಾಡಿದ್ರು ಅನ್ನೋ ತರ ಕಾಣಿಸ್ತಾ ಇತ್ತು. ಸೊ ಗಿಲ್ಲಿ ವಿಚಾರದಲ್ಲಿ, ಆ ಒಂದು ಬಾತ್ರೂಮ್ ವಿಚಾರದಲ್ಲಿ ನನ್ನ ಒಂದು ವಾಯ್ಸ್ ಯಾವ ತರ ಇದ್ರು ಸಹ ನೀನು ನನ್ನ ಏಕವಚನದಲ್ಲಿ ಫಸ್ಟ್ ಮಾತಾಡಿದ್ದೀನಿ, ನಿಂದೇ ತಪ್ಪು ನೀನೇ ಸರಿ ಇಲ್ಲ ಅನ್ನೋ ವಾದ ಇಲ್ಲ ಅಶ್ವಿನಿ ಗೌಡ ಅವ್ರದ್ದು. ಸೊ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ರಾಂಗ್ ಅನ್ನೋದು ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೆ ಬಿಟ್ಟಂತ ವಿಚಾರ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಾರದ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಕಂಟೆಸ್ಟೆಂಟ್ಗಳು ಇವರಿಗೆ ನಾಮಿನೇಟ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಬೇಗ ಹೇಳೋದಾದ್ರೆ, ಧನುಷ್ ಅವರು ಧ್ರುವಂತ್ಗೆ ಮಾಡಿದಾರೆ ಅಂತ ಹೇಳ್ಬೋದು. ರಕ್ಷಿತಾ ಅವರು ಅಶ್ವಿನಿಗೆ, ರಾಶಿಕಾಗೆ ಮಾಡಿದಾರೆ ಅಂತ ಹೇಳ್ಬೋದು. ಕಾವ್ಯ ಅವರು ಅಶ್ವಿನಿ ಮತ್ತೆ ರಘು ಅವರಿಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಮ್ಗೆ ರಾಶಿಕಾ ಅವರು ರಕ್ಷಿತಾ ಮತ್ತೆ ಅಶ್ವಿನಿ ಅವರಿಗೆ ಮಾಡಿದ್ದಾರೆ. ರಘು ಅವರು ಅಶ್ವಿನಿ ಮತ್ತೆ ಕಾವ್ಯ ಅವರಿಗೆ ಮಾಡಿದ್ದಾರೆ. ಗಿಲ್ಲಿ ಅವರು ಅಶ್ವಿನಿ ಮತ್ತೆ ರಘು ಅವರಿಗೆ ಮಾಡಿದ್ದಾರೆ. ಧ್ರುವಂತ್ ಅವರು ರಘು ಮತ್ತೆ ರಕ್ಷಿತಾಗೆ ಮಾಡಿದ್ದಾರೆ. ಅಂಡ್ ಅಶ್ವಿನಿ ಗೌಡ ಅವರು ಕಾವ್ಯ ಮತ್ತೆ ಗಿಲ್ಲಿಗೆ ಮಾಡಿದ್ದಾರೆ. ಸೊ ಈ ಒಂದು ವಾರದ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಅಶ್ವಿನಿ ಅವರು ಕಾಣ ಸಿಗ್ತಾ ಇದ್ದಾರೆ. ಅಂಡ್ ರಾಶಿಕಾ ಅವರು ಕಾಣ ಸಿಗ್ತಾ ಇದ್ದಾರೆ. ರಕ್ಷಿತಾ ಅವರು ಕಾಣ ಸಿಗ್ತಾ ಇದ್ದಾರೆ. ಅಂಡ್ ನಮ್ಗೆ ರಘು ಅವರು ಸಹ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನಮ್ಗೆ ಕಾವ್ಯ ಅವರು ಸಹ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಗಿಲ್ಲಿ ಅವರಿಗೆ ಒಂದು ಓಟಿ ಬಿದ್ದಿದೆ. ಗಿಲ್ಲಿ ಅವರು ನಾಮಿನೇಷನ್ ಪ್ರೋಸೆಸ್ ಗೆ ಬರ್ತಾರೋ ಇಲ್ಲ ಅನ್ನೋದು ಎಪಿಸೋಡ್ ನೋಡೋದ್ಮೇಲೆ ಕನ್ಫರ್ಮ್ ಆಗುತ್ತೆ ನಮಗೆ. ಬಟ್ ಸದ್ಯದ ಪ್ರಕಾರ ನೋಡೋದಾದ್ರೆ ಈ 5 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ 100% ಇರ್ತಾರೆ. ಅಶ್ವಿನಿ ಗೌಡ, ಧ್ರುವಂತ್, ರಘು, ರಕ್ಷಿತಾ, ರಾಶಿಕಾ ಈ 5 ಕಂಟೆಸ್ಟೆಂಟ್ ಗಳು ಸಹ, ಕಾವ್ಯ ಈ 6 ಕಂಟೆಸ್ಟೆಂಟ್ ಗಳು ಸಹ 100% ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ವಾರ ಅನ್ನೋದೇನಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿರುವಂತ ವಾರ. 2 ಎಲಿಮಿನೇಷನ್ ನಡೆಯೋದ್ರಿಂದ ಇನ್ ಕೇಸ್ ಏನಾದ್ರೂ ಈ 6 ಕಂಟೆಸ್ಟೆಂಟ್ ಪೈಕಿ ಯಾರಾದ್ರೂ ಸೇಫ್ ಆಗ್ಬಿಟ್ಟು ನಾಮಿನೇಷನ್ ಇಂದ ಪಾರ್ ಆಗಿದ್ದಿದ್ರೆ, ಇನ್ ಕೇಸ್ ಅವ್ರನ್ನ ಎಲಿಮಿನೇಟ್ ಆಗುವಂತ ಸಂಭವ ಇದ್ರು ಸಹ ಫಿನಾಲೆ ವೀಕಿಗೆ ಬರ್ತಾ ಇದ್ರು. ಬಟ್ ಈಗ ಎಲ್ಲಾ ಕಂಟೆಸ್ಟೆಂಟ್ ಸಹ ಆಲ್ಮೋಸ್ಟ್ ನಾಮಿನೇಷನ್ ಪ್ರೋಸೆಸ್ ಗೆ ಬಂದಂಗಾಗಿದೆ. ಸೊ ಈ ಒಂದು ನಿರ್ಧಾರ ಏನಿದೆ ಈಗ ಜನಗಳ ಕೈಯಲ್ಲಿದೆ. ಜನಗಳ ನಿರ್ಧಾರ ಮಾಡ್ತಾರೆ ಯಾರು ಫಿನಾಲೆ ವೀಕ್ ಹೋಗ್ಬೇಕು, ಯಾರು ಟಾಪ್ 6 ಅಥವಾ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗ್ಬೇಕು ಅನ್ನೋ ನಿರ್ಧಾರ ನಿಮ್ ಕೈಯಲ್ಲೇ ಇದೆ. ವೋಟಿಂಗ್ ಪೋಲ್ಸ್ ಪ್ರಾರಂಭವಾಗಿದ ತಕ್ಷಣ ಮಿಸ್ ಮಾಡಿದ್ರೆ ನಿಮ್ಮ ಒಬ್ಬ ಫೇವರಿಟ್ ಕಂಟೆಸ್ಟೆಂಟ್ ಗೆ ಮಾತ್ರನೇ 100 ವೋಟ್ಸ್ ಹಾಕಿ. ಯಾವುದೇ ಕಾರಣಕ್ಕೂ ಸ್ಪ್ಲಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಲಾಸ್ಟ್ 2 ವಾರಗಳಷ್ಟೇ ಇರೋದು. ಯಾವ ಕಂಟೆಸ್ಟೆಂಟ್ ಬೇಕಾದ್ರೂ ಯಾವ ಸ್ಥಾನದಲ್ಲಾದ್ರೂ ಬರ್ಬೋದು, ಎಲಿಮಿನೇಷನ್ ಬೇಕಾದ್ರೂ ಆಗ್ಬೋದು. ಅಯ್ಯೋ ನಮ್ಮ ಒಬ್ಬ ಏನು ಕಂಟೆಸ್ಟೆಂಟ್ ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಬಿಡು, ನಾನು ಹಾಕಿಲ್ಲ ಅಂದ್ರೆ ಬೇರೆಯವ್ರು ಹಾಕ್ತಾರೆ, ಪಾಪ ಇವ್ರಿಗಿಲ್ಲ ಇವ್ರಿಗೆ ಶೇರ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಶೇರ್ ಮಾಡಕ್ ಹೋಗ್ಬಿಡಿ. ಯಾರು ಸಹ ಸೇಫ್ ಅಲ್ಲ, ಎಲ್ಲರೂ ಸಹ ಡೇಂಜರ್ ಝೋನ್ ನಲ್ಲಿ ಇರ್ತಾರೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ಎಲ್ಲಾ ವೋಟ್ಸ್ ಮಾಡಿ ಡಿಸರ್ವ್ ಇರುವಂತ ಕ್ಯಾಂಡಿಡೇಟ್ ನ ಈ ಒಂದು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.